9ನೇ ತರಗತಿ ವಿದ್ಯಾರ್ಥಿಗಳಿಗೆ ಫಾರ್ಮೇಟಿವ್ ಅಸೆಸ್ಮೆಂಟ್ 2ರ ಪ್ರಶ್ನೆ ಪತ್ರಿಕೆ ವಿಷಯ ಇಂಗ್ಲೀಷ್. ಈಗಾಗಲೇ ನಿಮಗೆ ರೂಪಾತ್ಮಕ ಪರೀಕ್ಷೆ 2 ಆರಂಭಗೊಂಡಿದ್ದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಇಂಗ್ಲೀಷ್. ಇದು LB ಆಧಾರಿತವಾಗಿ ಕ್ವಶನ್ ಬ್ಯಾಂಕ್ನೊಂದಿಗೆ ಪ್ರಶ್ನೆ ಪತ್ರಿಕೆನ ತೆಗೆದಿರ್ತಾರೆ. 2026-27ನ ಪ್ರಶ್ನೆ ಪತ್ರಿಕೆ 20 ಅಂಕವನ್ನು ಹೊಂದಿದ್ದು. ಅಲ್ಲಿ ಪ್ರಶ್ನೆ ಪತ್ರಿಕೆ ನೋಡೋಣ. ಮಲ್ಟಿಪಲ್ ಚಾಯ್ಸ್ನಲ್ಲಿ ಕ್ವಶನನ್ನು ಕೇಳಿರ್ತಾರೆ. ಚಾಯ್ಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್. ಇದು ಸೇಮ್ 10th ಕ್ಲಾಸ್ ಥರನೇ ಇದು ಫಾರ್ಮೆಟ್ ಇರುತ್ತೆ. ಕಪಿಲ್ ವಾಸ್ ವೆರಿ ಅಲ್ಲಿ ನಾಟಿ ಏಸ್ ಬಾಯ್ ಅಂತ ಪ್ರಶ್ನೆನ ಕೇಳಿದ್ದು. ರೈಟ್ ಆನ್ಸರ್ ಏನಿರುತ್ತೆ ವಾಸಂಟ್ ಹಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಕ್ವಶನ್ ಟ್ಯಾಗ್ ಆ ರೀತಿ ಬರುತ್ತೆ. ಇನ್ನು ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚಾಯ್ಸ್ ದ ಕರೆಕ್ಟ್ ಇಂಪಿನಿಟಿವ್. ಏನದು ಇಂಪಿನಿಟಿವ್ ಹೆಂಗೆ ನಡಿತೀವಿ? ಟು ಮುಂದೆ ಯಾವ ವರ್ಡ್ ಇರುತ್ತೆ ನೋಡಿ, ಅದೇ ಇಂಪಿನಿಟಿವ್ ಆಗಿದೆ. ಹಾಗಾದರೆ ಸೆಂಟೆನ್ಸ್ ಎಲ್ಲಿದೆ? ಕಪಿಲ್ ಲರ್ನ್ ಟು ರೈಡ್ ಆ್ಯಂಡ್ ಕಂಟ್ರೋಲ್ ಎ ಹಾರ್ಸ್. ಇದಕ್ಕೆ ರೈಟ್ ಆನ್ಸರ್ ಏನಿದೆ? ಟು ರೈಡ್ ಅನ್ನೋದು ನೋಡಿ, ಟು ಮುಂದೆ ಹೊಡಿರುವಂಥ ಪದವೇ ಒಂದು ಇಂಪಿನಿಟಿವ್ ಆಗಿದೆ. ರೈಟ್ ಆನ್ಸರ್ ಎ, ಟು ರೈಡ್. ಇನ್ನು ಡೂ ಆ್ಯಸ್ ಡೈರೆಕ್ಟಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗೆ ಉತ್ತರಿಸೋಣ. ವಿಚ್ ಒನ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಅ 2 syllable? ಅಲ್ಲಿ 2 syllableನ ಕೇಳಿದರೆ ನಿಮಗೆ 3 syllableನ ಕೇಳ್ಬೋದು, 4 syllableನ ಕೇಳ್ಬೋದು, ಅಥವಾ 1 syllableನ ಕೇಳ್ಬೋದು. ಇಲ್ಲಿ 2 syllable ಯಾವ ವರ್ಡ್ ಆಗುತ್ತೆ? ಬ್ಯಾಕ್ 1 syllable, ನೌ ಕೂಡ 1 syllable, ಕೋಲ್ಡ್ ಕೂಡ 1 syllable, ವಿಂಟರ್ ಅನ್ನೋದು 2 syllable ಆಗಿದೆ. ರೈಟ್ ಆನ್ಸರ್ ವಿಂಟರ್. ಇನ್ನು ಐಡೆಂಟಿಫೈ ದ ಸ್ಪಾಟ್ಸ್ ಆಫ್ ಸ್ಪೀಚ್. ಹಾಗಾದರೆ ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಇವೆ? 8 ನಾವು ಪಾರ್ಟ್ಸ್ ಆಫ್ ಸ್ಪೀಚನ್ನು ಒಂದು ಗ್ರಾಮರ್ನಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚನ್ನು ಕೇಳಿದ್ದೀವಿ. ಅದರಲ್ಲಿ ಒಂದು ಕ್ವಶನ್ನ ಕೇಳಿದ್ದಾರೆ. ಕಪಿಲ್ ವೆಂಟ್ ಟು ದ ಗ್ರೀನ್ ಏರಿಯಾಸ್ ಅನ್ನೋದು ರೆಗ್ಯುಲರ್ಲಿ. ರೈಟ್ ಆನ್ಸರ್ ಒಂದು ಇಂಪಾರ್ಟೆಂಟ್ ಅಂಡರ್ಲೈನ್ ಮಾಡಿದರೆ. ಅಲ್ಲಿ ರೆಗ್ಯುಲರ್ಲಿ ಅನ್ನೋದು ಅಂಡರ್ಲೈನ್ ಮಾಡಿದ್ದಕ್ಕೆ ಸರಿಯಾದ ಉತ್ತರ ಅಡ್ಜೆಕ್ಟಿವ್ ಅನ್ನೋದಾಗಿದೆ. ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚಿನ ಭಾಗವಾಗಿದೆ. ಓಕೆ, ಇನ್ನು 2 ಸೆಂಟೆನ್ಸ್ ಯೂಸ್ ಮಾಡೋಂಥ ಕ್ವಶನ್ಸ್, ಹಾಗೆ 5 and 6 ಕೂಡ ಸೆಂಟೆನ್ಸ್ ಯೂಸ್ ಮಾಡೋ ಕ್ವಶನ್ಗಳು, ಹಾಗೆ ಪ್ರೊಫೈಲ್ ರೈಟಿಂಗ್ ಇದು ಹೇಗಿದೆ ನೋಡಿ, ಅದೇ ರೀತಿ ಫಾರ್ಮೆಟ್ ಬಳಸಿದರೆ